ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಐಸಿಸಿ ಅಧ್ಯಕ್ಷರು ಸಿಎಂ ಭೇಟಿ ಸೀಕ್ರೆಟ್ ಏನ್ ಹಾಗಾದ್ರೆ? ಸಂಪುಟ ವಿಸ್ತರಣೆಗೆ ಫಿಕ್ಸ್ ಆಯ್ತಾ ಮುಹೂರ್ತ? ಇನ್ನು ಲಿಸ್ಟ್ ಜೊತೆ ದಿಲ್ಲಿಗೆ ಹೋಗೋಕೆ ರೆಡಿ ಆದ್ರ ಹಾಗಾದ್ರೆ ಸಿಎಂ? ಇನ್ನು ವಿದೇಶದಿಂದ ದಿಲ್ಲಿಗೆ ರಾಹುಲ್ ಬರೋದು ಯಾವಾಗ ಅನ್ನೋ ಪ್ರಶ್ನೆ ಶುರುವಾಗಿದೆ. ಎಐಸಿಸಿ ಅಧ್ಯಕ್ಷರು ಹಾಗೂ ಸಿಎಂ ಭೇಟಿ ಸೀಕ್ರೆಟ್ ಏನ್ ಹಾಗಾದ್ರೆ? ಸಂಪುಟ ವಿಸ್ತರಣೆಗೆ ಇಲ್ಲಿ ಫಿಕ್ಸ್ ಆಯ್ತಾ ಮುಹೂರ್ತ ಅನ್ನೋ ಪ್ರಶ್ನೆ ಎದ್ದಿದೆ. ಲಿಸ್ಟ್ ಜೊತೆ ದಿಲ್ಲಿಗೆ ಹೋಗೋಕೆ ಸಿಎಂ ಕೂಡ ರೆಡಿನಾ ಅನ್ನೋ ಪ್ರಶ್ನೆ ಈಗ. ವಿದೇಶದಿಂದ ದಿಲ್ಲಿಗೆ ರಾಹುಲ್ ಬರೋದು ಯಾವಾಗ? ಸಂಪುಟ ವಿಸ್ತರಣೆ ಬೇಡಿಕೆಗೆ ಖರ್ಗೆ ಸಾಹೇಬ್ರು ಇಲ್ಲಿ ಹೇಳಿದ್ದೇನೋ? ಇನ್ನು ಡಿಮ್ಯಾಂಡ್ ಮಾಡ್ತಿರೋರಲ್ಲಿ ಎಷ್ಟು ಶಾಸಕರಿಗೆ ಇಲ್ಲಿ ಲಕ್ ಇದೆ ಅನ್ನೋ ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಖರ್ಗೆ ಸಿಎಂ ಸೀಕ್ರೆಟ್ ಟಾಕ್ ಡೀಟೇಲ್ಸ್. ಸದಾಶಿವನಗರದಲ್ಲಿ ಖರ್ಗೆಯನ್ನ ಭೇಟಿ ಮಾಡಿದ್ದ ಸಿಎಂ. ಸಂಪುಟ ವಿಸ್ತರಣೆ ಇನ್ನು ಎಸ್ಐಆರ್ ಕುರಿತು ಚರ್ಚೆಯನ್ನ ಮಾಡಲಿದ್ದಾರೆ. ಸಂಪುಟ ವಿಸ್ತರಣೆಗೆ ಶಾಸಕರ ಡಿಮ್ಯಾಂಡ್ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಲಿದ್ದಾರೆ. ಎಸ್ಐಆರ್ ಮತ್ತು ಜಿಬಿಎ ಚುನಾವಣೆ ಮಧ್ಯೆ ಸಂಪುಟ ವಿಸ್ತರಣೆಯನ್ನ ಮಾಡಬೇಕಾಗತ್ತೆ. ನೀವು ಬೇಗ ಅವಕಾಶವನ್ನ ಕೊಟ್ರೆ ಮಾಡಿ ಮುಗಿಸೋಣ ಅಂತ ಹೇಳಿ ಒಂದ್ ಕಡೆ ಸಿಎಂ ಕೂಡ ಹೇಳ್ತಾ ಇರುವಂತದ್ದು. ರಾಹುಲ್ ಗಾಂಧಿ ದೆಹಲಿಗೆ ಬಂದ ಕೂಡಲೇ ಮುಗಿಸೋಣ ಅಂತ ಹೇಳಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳ್ತಾ ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಬಳಿಕ ಸಂಪುಟ ವಿಸ್ತರಣೆಗೆ ಇಲ್ಲಿ ಸಿಎಂ ಕೂಡ ಮೆಗಾ ಪ್ಲಾನ್ ಒಂದನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಶಾಸಕರಿಂದ ಬೇಡಿಕೆ ಹೆಚ್ಚಾಗಿದ್ದಕ್ಕೆ ಶೀಘ್ರ ಸಂಪುಟ ವಿಸ್ತರಣೆಗೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಇದೇ ತಿಂಗಳೊಳಗೆ ಸಂಪುಟ ವಿಸ್ತರಣೆಗೆ ಸಿಎಂ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬರ್ತಾ ಇದ್ದಂತೆ ಇಲ್ಲಿ ಸಿಎಂ ಕೂಡ ದಿಲ್ಲಿಗೆ ದೌಡಾಯಿಸಲಿದ್ದಾರೆ. ಶಾರ್ಟ್ ಲಿಸ್ಟ್ ಜೊತೆ ದೆಹಲಿಗೆ ಹೋಗಿ ಫೈನಲ್ ಅನ್ನ ಮಾಡಲಿರುವ ಸಿಎಂ. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಮತದಾರರ ರಕ್ಷಣೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೂಡ ಇಲ್ಲಿ ಕಲೆ ಹಾಕ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಇಲ್ಲಿ ಎಐಸಿಸಿ ಅಧ್ಯಕ್ಷರು ಹಾಗೂ ಸಿಎಂ ಭೇಟಿ ಸೀಕ್ರೆಟ್ ಬಹಳಷ್ಟು ಚರ್ಚೆ ಕೂಡ ಕಾರಣವಾಗ್ತಾ ಇದೆ. ಯಾಕಂತ ಅಂದ್ರೆ ಈಗಾಗಲೇ ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಹಾಗೆ ಎಸ್ಐಆರ್ ಕುರಿತು ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಈ ಸಂಪುಟ ವಿಸ್ತರಣೆಗೆ ಇಲ್ಲಿ ಒಂದ್ ಕಡೆ ಸಿಎಂ ಅವರಿಗೆ ಇಲ್ಲಿ ಶಾಸಕರ ಡಿಮ್ಯಾಂಡ್ ಬಗ್ಗೆ ಕೂಡ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಎಸ್ಐಆರ್ ಮತ್ತು ಜಿಬಿಎ ಚುನಾವಣೆ ಮಧ್ಯೆಯೂ ಕೂಡ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು. ನೀವು ಬೇಗ ಅವಕಾಶವನ್ನ ಮಾಡಿಕೊಟ್ರೆ ಬೇಗ ಮುಗಿಸೋಣ ಅಂತ ಹೇಳಿ ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಇವತ್ತು ಚರ್ಚೆ ಕೂಡ ಮಾಡಿರುವಂತದ್ದು. ಒಂದ್ ಕಡೆ ಸಿಕ್ಕಾಪಟ್ಟೆ ಇದು ಕುತೂಹಲವನ್ನ ಮೂಡಿಸಿರುವಂತದ್ದು. ಏನೆಲ್ಲ ಚರ್ಚೆ ಮಾಡಿರಬಹುದು, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅಂಕಿತಾ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನಿನ್ನೆಗೆ 1 ತಿಂಗಳು ಕಂಪ್ಲೀಟ್ ಆಗಿದೆ. ಹೀಗಾಗಿ ಸಂಪುಟದಲ್ಲಿ ಖಾಲಿ ಇರುವಂತಹ ಸ್ಥಾನಗಳನ್ನು ತುಂಬಿಕೊಳ್ಬೇಕು ಅನ್ನುವಂಥ ಒಂದು ಒತ್ತಾಯ ಮೊದಲಿಂದಲೂ ಕೂಡ ಇದೆ. ಜೂನ್ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ಸಂದರ್ಭದಲ್ಲಿ 13 ಶಾಸಕರನ್ನು ಸಚಿವರನ್ನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಹೀಗಾಗಿ 14 ಜನರ ಸಚಿವ ಸಂಪುಟ ಈಗ ರಾಜ್ಯದಲ್ಲಿದೆ. ಆದರೆ ಉಳಿಕೆ ಇನ್ನು 20 ಸ್ಥಾನಗಳನ್ನು ತುಂಬಬೇಕು ಅನ್ನುವಂಥ ಒಂದು ಒತ್ತಾಯ ಹಲವು ಶಾಸಕರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ವರಿಷ್ಠ ಮುಂದೆನೂ ಕೂಡ ಇಟ್ಟಿದ್ದಾರೆ. ಆದರೆ ರಾಜ್ಯದಲ್ಲಿ 3 ಪಕ್ಷಗಳು ಕೂಡ ರಾಜಕೀಯ ವಿಚಾರಗಳನ್ನು ಬದಿಗೊತ್ತಿ ಈಗ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು ಎಸ್ಐಆರ್ ವಿಚಾರದಲ್ಲಿ. ಬಹುತೇಕ ಈ ವಾರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರು ಪಟ್ಟಿ ಫೈನಲ್ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಚರ್ಚೆ ಇತ್ತು. ಆದರೆ ಎಸ್ಐಆರ್ ವಿಚಾರದಲ್ಲಿ ಬ್ಯುಸಿಯಾಗಿರೋದ್ರಿಂದ ಒಂದು ಕಡೆ ಈ ತಿಂಗಳಲ್ಲಿ ನಡಿಬೇಕಾಗಿರುವಂತಹ ಮಳೆಗಾಲದ ಅಧಿವೇಶನವನ್ನು ಕೂಡ ಮುಂದೂಡಿದ್ರು. ಅದೇ ರೀತಿ ಸಂಪುಟ ವಿಸ್ತರಣೆಯನ್ನು ಕೂಡ ಇನ್ನಷ್ಟು ದಿನಗಳ ಕಾಲ ಕಾದು ನೋಡೋಣ ಅನ್ನುವಂಥ ಒಂದು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ರವಾನೆ ಮಾಡಿದರು. ಆದರೆ ಬೇರೆ ಬೇರೆ ಹಿರಿಯ ಶಾಸಕರು ಒತ್ತಾಯ ಹಾಕಿದ ಬಳಿಕ ನಿನ್ನೆ ತಡರಾತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾಗಿರುವಂಥ
ಆಗಿರುವಂಥದ್ದು. ಸಹಜವಾಗಿ ಪ್ರತಿ ವಾರವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ಹೀಗಾಗಿ ನಿನ್ನೆ ಭೇಟಿ ಆಗಿರುವಂತಹ ಸಂದರ್ಭದಲ್ಲಿ ರಾಜಕೀಯ ವಿಚಾರಗಳು ಚರ್ಚೆ ಆಗಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಹಲವು ಶಾಸಕರು ಒತ್ತಾಯ ಆಗ್ತಿರೋದ್ರಿಂದ ಸಂಪುಟವನ್ನು ವಿಸ್ತರಣೆ ಮಾಡೋಣ ಅನ್ನುವಂಥ ಒಂದು ಚರ್ಚೆ ಆಗಿರುವಂಥದ್ದು. ಬಹುತೇಕ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಒಂದು ವೇಳೆ ಅಂತಿಮ ನಿರ್ಧಾರ ಬಂದರೆ ಮುಂದಿನ ವಾರ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಏನು DK ಶಿವಕುಮಾರ್ ಅವರು SIR ಪ್ರಕ್ರಿಯೆ ಕಂಪ್ಲೀಟ್ ಆಗಲಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೆ. ಆದರೆ ಬಹುತೇಕ DK ಶಿವಕುಮಾರ್ ಅಂದುಕೊಂಡಂತೆ ಇನ್ನಷ್ಟು ದಿನಗಳ ಕಾಲ ಸಂಪುಟ ವಿಸ್ತರಣೆ ವಿಚಾರ ಮುಂದೂಡಿಕೆನೂ ಕೂಡ ಆಗ್ಬೋದು. ಅಂಕಿತ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.